ಪಶ್ಚಿಮ ಘಟ್ಟ ಮತ್ತು ಕರಾವಳಿಗಳು ಸೇರುವ ರಮ್ಯ ಕಾನನದ ಒಡಲಲ್ಲಿ ಸತ್ಯ ಧರ್ಮದತ್ತ ದಾರಿ ತೋರುವ ಕ್ಷೇತ್ರ ಶ್ರೀ ಕ್ಷೇತ್ರ. ಧರ್ಮಸ್ಥಳ 600 ವರ್ಷಗಳ ಇತಿಹಾಸಗಳುಳ್ಳ ಶ್ರೀ ಕ್ಷೇತ್ರ ಧಾರ್ಮಿಕ ಪರಂಪರೆಯೊಂದಿಗೆ ಸಾಮಾಜಿಕ ಪರಿವರ್ತನೆಯ ಕಾರ್ಯವನ್ನು ಕೈಗೆತ್ತಿಕೊಂಡು ಪ್ರತಿನಿತ್ಯ ಬರುವ ಸಾವಿರಾರು ಭಕ್ತಾದಿಗಳಿಗೆ 2 ಹೊತ್ತು ಅನ್ನದಾನ, ಅತಿಥಿ ಸತ್ಕಾರಕ್ಕಾಗಿ ಸುಸಜ್ಜಿತ ಗಂಗಾ, ಕಾವೇರಿ, ನೇತ್ರಾವತಿ, ವೈಶಾಲಿ, ಶರಾವತಿ, ಗಾಯತ್ರಿ, ಗಂಗೋತ್ರಿ, ಸಾಕೇತ ಸನ್ನಿಧಿ ಅತಿಥಿ ಗೃಹಗಳ ನಿರ್ಮಾಣಗಳು, ಶಿಕ್ಷಣದಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳ್ಗೆಯಾಗಬೇಕೆಂಬ ನಿಲುವಿನ ನಿಟ್ಟಿನಲ್ಲಿ ಪ್ರಾಥಮಿಕ ಶಾಲೆಯಿಂದ ಸ್ನಾತಕೋತ್ತರದವರೆಗೂ ವೃತ್ತಿಪರ ಶಿಕ್ಷಣಕ್ಕೆ ಪೂರಕವಾಗಿ ತಾಂತ್ರಿಕ, ವೈದ್ಯಕೀಯ, ಕಾನೂನು ಕಾಲೇಜುಗಳು, ನೈತಿಕ ಶಿಕ್ಷಣವನ್ನು ಪ್ರಚಾರ ಮಾಡುವ ಶಾಂತಿವನ ಟ್ರಸ್ಟ್, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ. ಗ್ರಾಮಾಭಿವೃದ್ಧಿ ಯೋಜನೆ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಅನೇಕ ಸಮಸ್ಯೆಗಳನ್ನು ಹಿಡ್ಕೊಂಡು ಸಾವಿರಾರು ಭಕ್ತರು ದಿನನಿತ್ಯ ಹೆಗಡೆಯವರ ಹತ್ರ ಬರ್ತಾರೆ. ಹಾಗೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಕೂಡ ಪಡ್ಕೊಂಡು ಹೋಗುವಂಥದ್ದು ರೂಢಿಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಂಥ ಒಂದು ಉದಾಹರಣೆ ಅಂದರೆ, ಕೆಲವರೆಲ್ಲ ಈ ಸರ್ಕಾರಿ ಕಚೇರಿಗಳಿಗೆ ಏಜೆಂಟರು ಹೇಗೆ ಹೋಗಿ ಅಲ್ಲಿ ಕೆಲವೊಂದು ರೀತಿಯ ಸವಲತ್ತುಗಳನ್ನು ದುರುಪಯೋಗಪಡಿಸಿಕೊಳ್ತಾರೋ, ಅದೇ ರೀತಿಯಲ್ಲಿ ಕ್ಷೇತ್ರಕ್ಕೂ ಕೂಡ ಕೆಲವೊಂದು ಸಹಾಯಕ್ಕೆ ಬರುವಾಗ ಏಜೆಂಟರುಗಳ ಮೂಲಕ ಬರತಕ್ಕಂಥ ಒಂದು ಪರಂಪರೆಯನ್ನು ನಾವು ಗಮನಿಸಿದೆವು. ಹಾಗಾಗಿ ಪರಮಪೂಜ್ಯ ಹೆಗಡೆಯವರು ಬಹುಶಃ ಕ್ಷೇತ್ರಕ್ಕೆ ಬರುವಾಗ ಸಾವಿರಾರು ಭಕ್ತರು ಏನು ಕಾಣಿಕೆಯ ಒಂದು ರೂಪದಲ್ಲಿ ಹಣವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೋ, ಆ ದುಡ್ಡನ್ನು ಮತ್ತೆ ನಾವು ಸಮಾಜದ ಸಮಸ್ಯೆಗೆ ವಿನಿಯೋಗ ಮಾಡಬೇಕು ಮತ್ತು ಇದು ಸತ್ಪಾತ್ರರಿಗೆ ತಲುಪಬೇಕು. ಈ ಒಂದು ಮಹತ್ತರವಾದಂಥ ಉದ್ದೇಶದಿಂದ ಅವರು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವ್ಯವಸ್ಥಿತವಾಗಿ ಕ್ಷೇತ್ರದ ಒಂದು ಅನುದಾನವನ್ನು ಬಡ ಜನರಿಗೆ ಸಮಸ್ಯೆಗೆ ಪೂರಕವಾಗಿ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. 1982ರಲ್ಲಿ ಭಗವಾನ್ ಬಾಹುಬಲಿಯ 39 ಅಡಿ ಎತ್ತರದ ಬೃಹತ್ ಏಕಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಇದರ ಸವಿ ನೆನಪಿಗೆಂದು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕೈಗೊಂಡ ಜನ ಕಲ್ಯಾಣ ಕಾರ್ಯಕ್ರಮವೇ ಗ್ರಾಮಾಭಿವೃದ್ಧಿ ಯೋಜನೆ. ನಮ್ಮ ದೇಶದಲ್ಲಿ ಕೃಷಿಕರು ಪ್ರಧಾನವಾದಂಥ ರೈತರು ಸಂಘಟಿತರಾಗಿ ಸ್ವಸಹಾಯ ಸಂಘಗಳನ್ನು ನಿರ್ಮಿಸಿಕೊಂಡು ಈ ಸ್ವಸಹಾಯ ಸಂಘಗಳ ಮೂಲಕ ತಮ್ಮ ಪ್ರಗತಿಯನ್ನು ತಾವೇ ಸಾಧನೆ ಮಾಡಿದ್ದಾರೆ. ಈಗ ಈ ಕುಟುಂಬಗಳು ಬಹಳ ಪ್ರಗತಿಯನ್ನು ಸಾಧಿಸಿದ್ದಾವೆ. ಅವರು ಸ್ವಾವಲಂಬಿಗಳಾಗಿದ್ದಾರೆ. ಮುಖ್ಯವಾಗಿ ಮಹಿಳೆಯರಲ್ಲಿ ಜಾಗೃತಿ ಉಂಟಾಗುವಂಥದ್ದು ಬಹಳ ಅಗತ್ಯ. ಒಂದು ಕುಟುಂಬದಲ್ಲಿ ಜಾಗೃತ ಮಹಿಳೆ ಇದ್ದರೆ ಆ ಮನೆ ಮತ್ತು ಕುಟುಂಬ ಉದ್ಧಾರ ಆಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಈಗಾಗಲೇ ನಾವು ಕಾರ್ಯ ಮಾಡುತ್ತಿರುವ ಇತರ 5 ಜಿಲ್ಲೆಗಳ ಮಹಿಳೆಯರು. ಅವರು ಮನೆಯಿಂದ ಹೊರಗೆ ಬಾರದೇ ಇದ್ದವರು ಇಂದು ಎಲ್ಲ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಲ್ಲದೆ ಬ್ಯಾಂಕ್ಗಳಿಗೆ ಓಡಾಡಿ ತಮ್ಮ ಹಣಕಾಸಿನ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಾರೆ. ಇಷ್ಟೆಲ್ಲ ಅಲ್ಲದೆ ಅವರು ಕೆಲವು ಉದ್ಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ದೊಡ್ಡ ಕ್ರಾಂತಿಯಾಗಿದೆ. ನಮ್ಮ ಈ ಭಾಗದಲ್ಲಿ ಕೃಷಿ ಅಂದರೆ ಅದು ಆಧುನಿಕ ಕೃಷಿ ಹೌದು, ಅದರ ಜೊತೆಗೆ ಸಾವಯವ ಕೃಷಿ ಹೌದು, ಇನ್ನಿತರ ಎಲ್ಲ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಇಷ್ಟು ವರ್ಷ ನಾವೇನು ಹೇಳ್ತಿದ್ದೆವು, ಗ್ರಾಮೀಣ ಪ್ರದೇಶಕ್ಕೆ ಈ ವಿಜ್ಞಾನದ ಬದಲಾವಣೆ ಆಗಬೇಕು, ವಿಜ್ಞಾನ ಹಳ್ಳಿಯನ್ನು ಮುಟ್ಟಬೇಕು ಅನ್ನುತ್ತಿದ್ದೆವು. ಆ ಮಾತಿನನ್ವಯ ಇವತ್ತು ಅನೇಕ ವಿಜ್ಞಾನದ ಪ್ರಗತಿಗಳು ಹಳ್ಳಿಗೆ ಮುಟ್ಟಿವೆ. ಇವತ್ತಿನ ಈ ದಿನಗಳಲ್ಲಿ ನಮ್ಮ ರೈತರು ಸ್ವಾವಲಂಬಿಗಳಾಗಿದ್ದಾರೆ, ಸಂತೋಷದಿಂದ ಇದ್ದಾರೆ ಮತ್ತು ಹುಮ್ಮಸ್ಸಿನಿಂದ ಇದ್ದಾರೆ. ಈಗ ಇಂತಹ ಆದರ್ಶ ಕುಟುಂಬಗಳನ್ನು ಇತರ ರೈತರು ನೋಡಬೇಕು. ಆತ್ಮಹತ್ಯೆಗೆ ಕಾರಣ ಕೇವಲ ಹಣ ಅಲ್ಲ, ಅದಕ್ಕಿಂತಲೂ ವಿಶೇಷವಾದಂಥ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಅನ್ನೋದನ್ನು ನಾವು ಗಮನಿಸಬೇಕು.
ಪಶ್ಚಿಮ ಘಟ್ಟದ ಮಲೆಗಳಿಂದ ಹಿಡಿದು ಶಾಂತ ಸಾಗರದ ತಟದವರೆಗೂ ಹಬ್ಬಿರುವ ಎಲ್ಲ ಕುಟುಂಬಗಳ ಮನೆ ಮುಟ್ಟಿ ಮನಮುಟ್ಟಿ ಬಡಿದೆಬ್ಬಿಸುವ ಸೇವಾನಿರತರು ಸೇವಾನಿರತೆಯರು ಬೆಳಕು ಪ್ರವೇಶಿಸದ ಕಗ್ಗಾಡಿನಲ್ಲಿಯೂ ಇವರು ಬಡವರನ್ನು ಹುಡುಕಿಕೊಂಡು ಅಲೆದಾಡುತ್ತಾ ಗ್ರಾಮದ ಸರ್ವಾಂಗೀಣ ವಿಕಾಸಕ್ಕೆ ಸಮರ್ಥ ಕಾರ್ಯಕ್ರಮಗಳನ್ನು ರೂಪಿಸುವ ಬರಿಗಾಲ ಸಿಪಾಯಿಗಳು. ಇವರು ಸಣ್ಣ ಅತಿ ಸಣ್ಣ ರೈತರನ್ನು ಸಂಘಟಿಸಿ 5-6 ಜನರ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳನ್ನು ರಚಿಸುತ್ತಾರೆ. ಈ ಸಂಘಗಳು ದೇಶದ ರೈತ ಸಂಘಟನೆಯ ನವೀನ ಮಾದರಿಯಾಗಿ ರೂಪುಗೊಂಡಿದೆ. ಇದರ ಸದಸ್ಯರು ವಾರಕ್ಕೊಮ್ಮೆ ದಿನವಿಡೀ ಶ್ರಮ ವಿನಿಮಯ ಮಾಡುತ್ತಾರೆ. ಜೊತೆಗೆ ಉಳಿತಾಯ ಸಾಲ ವ್ಯವಹಾರಗಳನ್ನು ಸಹ ಕೈಗೆತ್ತಿಕೊಳ್ಳುತ್ತಾರೆ. ತಮ್ಮ ಅಭಿವೃದ್ಧಿಗೆ ಬೇಕಾದ ಪ್ರಗತಿ ಯೋಜನೆ ತಯಾರಿಸಿಕೊಳ್ಳುತ್ತಾರೆ. ಹಿಡುವಳಿ ಯೋಜನೆ ರೂಪಿಸಲ್ಪಟ್ಟಿರುವ ಈ ಪ್ರಗತಿ ಯೋಜನೆಯಂತೆ ತಯಾರಿಗಳನ್ನು ಮಾಡಿಕೊಂಡು ಬಂಡವಾಳ, ಶ್ರಮ, ತಂತ್ರಜ್ಞಾನವನ್ನು ಅಳವಡಿಸಿ ಪ್ರಗತಿ ಸಾಧಿಸುತ್ತಾರೆ. 5 ಜನರು ಅನ್ಯೋನ್ಯತೆಯಿಂದ ತಮ್ಮ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಂಡು ಪ್ರಗತಿಗೆ ಒಟ್ಟಾಗಿ ಚಿಂತಿಸುವ ಪ್ರಗತಿ ಬಂಧು ಪ್ರಯೋಗದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಅಭೂತಪೂರ್ವ ಪರಿಣಾಮ ಕಾಣುತ್ತಿದೆ. ರೈತರು ತಮ್ಮ ಗುಂಪುಗಳಿಂದ ಪಡೆದ ಸಾಲವನ್ನು ವಾರದ ಕಂತುಗಳಲ್ಲಿ ತೀರಿಸುತ್ತಾರೆ. ಇದಕ್ಕಾಗಿ ದಿನನಿತ್ಯ ಉತ್ಪಾದನೆಯನ್ನು ನೀಡುವ ಕೃಷಿಗಳನ್ನು ಜೊತೆಗೆ ಪಾರಂಪರಿಕ ಕೃಷಿಗಳನ್ನು ಕೈಗೊಳ್ಳುತ್ತಾರೆ. ಸಾಲ ಪಡೆಯುವ ಉದ್ದೇಶ ಯಾವುದೇ ಆದರೂ ಮರುಪಾವತಿಯನ್ನು ವಾರದಿಂದ ವಾರಕ್ಕೆ ಮಾಡುವುದು ಕಡ್ಡಾಯವಾದ್ದರಿಂದ ಇವರಿಗೆ ಸಾಲದ ಹೊರೆ ಉಳಿಯುವುದಿಲ್ಲ. ನನ್ನ ಹೆಸರು ಮೋಹನ್ ಗೌಡ. ನಮ್ಮ ಪ್ರಗತಿ ಬಂಧು ತಂಡವು 1993 ಜೂನ್ ತಿಂಗಳಲ್ಲಿ ಪ್ರಾರಂಭಗೊಂಡು ಇಂದಿಗೆ 15 ವರ್ಷಕ್ಕೆ ಕಾಲಿಟ್ಟಿದೆ. 6 ವರ್ಷದಲ್ಲಿ ನಮ್ಮ ತಂದೆಯವರು ಆ ತಂಡವನ್ನು ಮುಂದುವರಿಸ್ತಾ ಹೋದರು. ಈಗ 9 ವರ್ಷದಿಂದ ಈಚೆ ನಾನು ಆ ತಂಡವನ್ನು ಮುಂದುವರಿಸ್ತಾ ಬರ್ತಿದ್ದೇನೆ. ನನ್ನ ಹೆಸರು ಕುಸಲಪ್ಪ ಗೌಡ ಅಂತ. ನಾವು 5 ಜನ ಸದಸ್ಯರಿದ್ದೇವೆ. ನಮ್ಮಲ್ಲಿ 5 ಜನ ಸದಸ್ಯರಲ್ಲಿ ನಾವು 5 ವರ್ಷದಿಂದ ಇಲ್ಲಿ ಒಟ್ಟಿಗೆ ಸೇರಿ ಧರ್ಮಸ್ಥಳ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾನು ಸ್ವಸಹಾಯ ಸಂಘದಿಂದ 35,000 ಸಾಲ ತೆಗೆದಿದ್ದೇನೆ. ರಬ್ಬರ್ ಗಿಡ ನೆಡಲಿಕ್ಕೆ ಒಂದು 10-20 ಸಾವಿರ ರೂಪಾಯಿ ಅದಕ್ಕೆ ತೆಗೆದಿದ್ದೇನೆ. 300 ಗಿಡ ನೆಟ್ಟಿದ್ದೇನೆ. ಅದರಲ್ಲಿ ನನಗೆ ವಾರಕ್ಕೆ 425 ರೂಪಾಯಿ ಕಂತು ಕಟ್ಟಲಿಕ್ಕೆ ಬರ್ತದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಉಳ್ಳಾಲ್ತಿ ನಮಃ. ಇವತ್ತಿನ ನಮ್ಮ ಅಧ್ಯಸ್ಥಾನವನ್ನು ಶ್ರೀಮತಿ ಪ್ರೇಮ ಇವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗ್ರಾಮೀಣ ಮಹಿಳೆಯರ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣಕ್ಕಾಗಿ ದುಡಿಯುತ್ತಿರುವ ವಿಶಿಷ್ಟ ಕೇಂದ್ರಗಳೇ ಜ್ಞಾನ ವಿಕಾಸ ಕೇಂದ್ರ. ಈ ಯೋಜನೆ ಪೂಜ್ಯ ಹೆಗ್ಗಡೆಯವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಕನಸಿನ ಕೂಸು. ದುರ್ಬಲ ವರ್ಗದ ಮಹಿಳೆಯರನ್ನು ಸಂಘಟಿಸಿ ವಾರ ವಾರ ಮಾಹಿತಿ, ಮಾರ್ಗದರ್ಶನ, ಅಳಿಯುತ್ತಿರುವ ಜಾನಪದ ಕಲೆಗಳಿಗೆ ಪುನರುಜ್ಜೀವನ, ಸ್ವ ಉದ್ಯೋಗ, ಆರ್ಥಿಕ ಚಟುವಟಿಕೆಗಳು ಹೀಗೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನಮ್ಮ ಇವತ್ತಿನ ಸಭೆಯ ಮುಖ್ಯ ವಿಷಯ ಸುಂದರ ಬದುಕಿಗೆ ಒಂದಷ್ಟು ಸೂತ್ರಗಳು. ಮುಂಜಾನೆ ಬೇಗ ಏಳುವುದರಿಂದ ನಮ್ಮ ಒಳ್ಳೆಯ ನಡವಳಿಕೆಯನ್ನು ಆರಂಭಿಸೋಣ. ಚಾಪೆ ಅಥವಾ ಹಾಸಿಗೆಯಿಂದ ಎದ್ದ ಕೂಡಲೇ ಬರಬರ ಎಂದು ತಲೆ ಕೆರೆಯುವುದು 4 ದಿನ ನಿದ್ದೆ ಕೆಟ್ಟವರ ಹಾಗೆ. ಹೋ ಎಂದು ದೊಡ್ಡದಾಗಿ ಬಾಯ ಕಳಿಸುವುದು, ವಿಕಾರವಾದ ನರಳಿಕೆಯಿಂದ ಮೈ ಮುರಿಯುವುದು ಇದು ಸಭ್ಯತೆಯ ಲಕ್ಷಣ ಎನಿಸುವುದಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆಯಲ್ಲಿ ಕುಳಿತುಕೊಂಡು ಮುಖ ತೊಳೆಯದೆ ಚಹಾ ಕಾಫಿ ಕುಡಿಯುವ ಬದಲು ಹಲ್ಲುಜ್ಜಿ ಬಾಯಿ ತೊಳೆದು ಚಹಾ ಕಾಫಿ ಕುಡಿಯುವುದು ಆರೋಗ್ಯಕ್ಕೆ ಹಿತಕರ. ನನ್ನ ಹೆಸರು ಪದ್ಮನಾಭ ಅಂತ. ನಾವೀಗ ಮನೆಯಲ್ಲಿ ಒಟ್ಟಿಗೆ 6 ಮಂದಿ ಇದ್ದೇವೆ. ನಾವೆಲ್ಲ ಈಗಲೂ ಕೂಡ ಒಟ್ಟಿಗೆ ಇದ್ದೇವೆ. ತಂದೆ ಇರುವಾಗಲೂ ಸಹ ನಾವು ಕೃಷಿಯನ್ನು ಮಾಡ್ತಾ ಬರ್ತಿದ್ದರು. ಅದೇ ರೀತಿ ನಾವು ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಆಗ ಏನೂ ಇರಲಿಲ್ಲ, ಇಲ್ಲಿ ಸ್ವಲ್ಪ ಸ್ವಲ್ಪ ಕೃಷಿ ಇತ್ತಷ್ಟೇ. ಈಗ ತುಂಬ ಅಡಿಕೆ ಮತ್ತು ತೆಂಗು, ರಬ್ಬರು ಮತ್ತು ಕೊಕ್ಕೋ ಎಲ್ಲ ಉಂಟು. ಮತ್ತು ನನ್ನ ತಮ್ಮ ಎಲೆಕ್ಟ್ರಿಷಿಯನ್. ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ. ನಾನು ಸ್ವಉದ್ಯೋಗ ಮಾಡಿಕೊಂಡಿದ್ದೇನೆ. JOC ಎಲೆಕ್ಟ್ರಿಕಲ್ ಕೋರ್ಸ್ ಮಾಡಿ ಮತ್ತು ಈಗ ವೈಂಡಿಂಗ್ ಮತ್ತು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಆಗಿದ್ದೇನೆ. ಉದನೆ ಎಂಬಲ್ಲಿ ಶಾಪ್ ಇಟ್ಕೊಂಡಿರ್ತೇನೆ. ನಮ್ಮ ಪ್ರಗತಿ ಬಂಧು ತಂಡದ ಹೆಸರು ನೆಕ್ಕರೆ ಅಂತ.
ನಾವು ಸಾಧಾರಣವಾಗಿ ಒಂದು 15 ವರ್ಷ ಆಯಿತು ಪ್ರಗತಿ ಬಂದು ಸ್ಟಾರ್ಟ್ ಮಾಡಿ. ಮತ್ತು ಸಾಲ 1,65,000 ಸಾಲ ತೆಗೆದಿದ್ದೇನೆ. ಮತ್ತು ಕೆರೆ ರಿಪೇರಿಗೆ, ಹೊಸ ಕೆರೆಯ ಬಗ್ಗೆ, ಮತ್ತು ಕರಿಮೆಣಸಿನ ಗಿಡ ಉಂಟು, ಮತ್ತು ಅಲ್ಲಲ್ಲಿ ಬದಿಯಲ್ಲಿ ವೆನಿಲ ನೆಟ್ಟಿದ್ದೇನೆ, ಮತ್ತು ರಬ್ಬರ್ ಟ್ಯಾಕ್ಸ್ ಮಾಡುವಂಥದ್ದು. ಮತ್ತು ಗೋಬರ್ ಗ್ಯಾಸು, ಮತ್ತು ಶೌಚಾಲಯ, ಮತ್ತು ಸೋಲಾರ್, ಇದಕ್ಕೆಲ್ಲ ಇದರಿಂದಲೇ ಸಾಲ ತೆಗೆದು ತುಂಬ ಪ್ರಯೋಜನ ಆಗಿದೆ. ಆರ್ಥಿಕ ಪ್ರಗತಿಯೊಂದಿದ್ದರೆ ಸಾಲದು, ಕೃಷಿಯಲ್ಲಿ ಮೌಲ್ಯವರ್ಧನೆ, ತನ್ಮೂಲಕ ಹೆಚ್ಚಿನ ಆದಾಯ ಗಳಿಸುವಿಕೆ, ಕೃಷಿಯಲ್ಲಿ ಸಮಯದ ಮಹತ್ವ ಇವುಗಳ ಕುರಿತಂತೆ ತನ್ನ ತಾಂತ್ರಿಕ ಸಿಬ್ಬಂದಿಯಿಂದ ರೈತರಿಗೆ ಮಾಹಿತಿ ಒದಗಿಸಲಾಗುತ್ತದೆ. ಬೇಕಾದಾಗೆ ನೀರು ತುಂತುರು ನೀರಾವರಿ ಮಾದರಿಯಲ್ಲಿ ನೀರು ಹಾಯಿಸ್ಬೋದು. ಇದು ಗೆಟರ್ ಸ್ಪ್ರೇಯರ್ ಅಂತ, ಇದು ಗದ್ದೆಗಳಿಗೆ ಆಮೇಲೆ ತೋಟಕ್ಕೆ ಎಲ್ಲ ಸ್ಪ್ರೇ ಮಾಡುವಂಥ ಪಂಪ್ ಆಗುತ್ತದೆ. ನಾವು ಸೇವಾನಿರತರ ಆಯ್ಕೆಯನ್ನು ಮಾಡ್ತೇವೆ. ಈ ಒಂದು ಕೆಲಸವನ್ನು ಮಾಡಬೇಕು ಅಂತಾದರೆ ಸೇವಾ ಮನೋಭಾವನೆ ಉಳ್ಳಂತಹ ವ್ಯಕ್ತಿಗಳನ್ನು ಗುರುತಿಸಿ ಇವರನ್ನು ಮೌಖಿಕವಾಗಿ ಸಂದರ್ಶನವನ್ನು ನಡೆಸ್ತೇವೆ. ಬಹಳ ಮುಖ್ಯವಾಗಿ ಆ ಸಾರ್ವಜನಿಕ ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ನಿಭಾಯಿಸುವಂಥ ಒಂದು ಶಕ್ತಿ, ಕಾರ್ಯಕರ್ತರ ಪಡೆಯನ್ನು ಸಮರ್ಥವಾಗಿ ಬಳಸಿಕೊಳ್ಳುವಂತಹ ಒಂದು ಜಾಣತನ, ಹಾಗೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೌಶಲ್ಯವನ್ನು ಹೊಂದಿದವರು ಇವರು ಆಗಿರ್ತಾರೆ. ಸರ್, ಈಗ ಮೋನಪ್ಪರ 25,000 ಸಾಲ ಪಡ್ಕೊಂಡಿದ್ದಾರೆ ಹೊಸ ಮನೆ ನಿರ್ಮಾಣಕ್ಕಂತೇಳಿ. ಅವರ ಮನೆಯಲ್ಲಿ ಭೇಟಿ ಕೊಟ್ಟಾಗ ಯಾವುದೇ ಕೆಲಸ ಆಗಲಿಲ್ಲ, ಸಾಲ ವಿನಿಯೋಗ ಆಗಲಿಲ್ಲ. ನೀವು ಅದಕ್ಕೆ ಭೇಟಿ ಮಾತ್ರ ನಿಮಗೆ ನಮ್ಮ ಗಮನಕ್ಕೆ ಬರಲಿಲ್ಲ, ಅದರ ಬಗ್ಗೆ ಒಂದು ವರದಿ ಕೊಡಲಿಲ್ಲ, ಯಾವಾಗ ಮಾಡ್ತಾರೆ ಏನು ಕೊಡಲಿಲ್ಲ. ನೀವೀಗ ಬರುವ ವಾರದ ಮೀಟಿಂಗ್ ಯಾವಾಗ ಕೆಲಸ ಪ್ರಾರಂಭ ಮಾಡ್ತಾರೆ, ಯಾವಾಗ ಸಾಲ ವಿನಿಯೋಗ ಮಾಡ್ತಾರೆ, ಇದನ್ನೊಂದು ವರದಿ ಕೊಡಬೇಕು ಬರುವಾಗ. ಬೇರೆ ಸಂಗತಿಯ ಸಮಸ್ಯೆ ಇದು ಸೇವಾನಿರತರ ವಲಯದ ಸಭೆ. ಇಲ್ಲಿ ತಮ್ಮ ಕ್ಷೇತ್ರದಲ್ಲಿರುವ ಸದಸ್ಯರ ಮತ್ತು ಗುಂಪುಗಳ ಬಗ್ಗೆ ವಾರಕ್ಕೆ 1 ಸಾರಿ ಸಭೆ ಸೇರಿ ಚರ್ಚಿಸಲಾಗುವುದು. 16 ವರ್ಷದಿಂದ ತೊಂಡೆಕಾಯಿ ಕೃಷಿ ಮಾಡ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ಅವಿರತವಾಗಿ ಪ್ರಗತಿ ಬಂಧು ಗುಂಪುಗಳಲ್ಲಿ ಕೆಲಸ ಮಾಡಿದ ಹಿರಿಯರು ಇದೀಗ ತಮ್ಮ ಮಕ್ಕಳಿಗೆ ಗುಂಪಿನಲ್ಲಿ ಸ್ಥಾನ ನೀಡಿ ತಾವು ನಿವೃತ್ತಿಯಾಗಿದ್ದಾರೆ. ನನ್ನ ಹೆಸರು ಜಗದೀಶ್ ಶೆಟ್ಟಿ ಅಂತ. ಮೈರಬಿ ಪ್ರಗತಿ ಬಂಧು ತಂಡ ಅಂತ ಪ್ರಾರಂಭ ಮಾಡಿ 11 ವರ್ಷ ಆಯಿತು. ಮತ್ತು ನಾನು ತಂಡದಿಂದ ಸಾಧಾರಣ ಒಂದು 2 ಲಕ್ಷ ರೂಪಾಯಿ ತನಕ ಸಾಲ ಪಡೆದಿದ್ದೇನೆ. ಇಲ್ಲಿ ನಮ್ಮ ತಮ್ಮಂದಿರ ವಿದ್ಯಾಭ್ಯಾಸ, ಮತ್ತು ಹೈನುಗಾರಿಕೆ, ಮತ್ತು ನೀರಿನ ವ್ಯವಸ್ಥೆ, ಮತ್ತು ಗೋಬರ್ ಗ್ಯಾಸ್, ಮತ್ತು ಶೌಚಾಲಯ, ಮತ್ತು ಮನೆ ರಿಪೇರಿ, ಇದಕ್ಕೆಲ್ಲ ಸಾಲವನ್ನು ತಂಡದಿಂದ ಪಡೆದಿದ್ದೇನೆ. ಇದನ್ನು ಮರುಪಾವತಿ ಮಾಡುವ ಉದ್ದೇಶಕ್ಕಾಗಿ ತರಕಾರಿ ಕೃಷಿ ಮತ್ತು ವೀಳ್ಯ ಕೃಷಿಯನ್ನು ಮಾಡ್ತಿದ್ದೇವೆ. ಮತ್ತು ಅಡಿಕೆ ಕೃಷಿಯನ್ನು ಕೂಡ ತುಂಬ ಮಾಡಿದ್ದೇನೆ. ನಾನು ತರಕಾರಿ ಕೃಷಿಯಲ್ಲಿ ತುಂಬ ತರಕಾರಿ ಮಾಡಿದ್ದೇನೆ. ತೊಂಡೆಕಾಯಿ, ಅಲಸಂಡೆ, ಮುಳ್ಳು ಸೌತೆ, ಹೀರೆಕಾಯಿ, ಹಾಗಲಕಾಯಿ, ಈ ಕೃಷಿಯನ್ನು ತುಂಬ ಮಾಡಿದ್ದೇನೆ. ವಾರದಲ್ಲಿ ಸುಮಾರು ಈಗ ಸಾಧಾರಣ ಒಂದು ವಾರಕ್ಕೆ 2,500-3 ಸಾವಿರ ತನಕ ಆದಾಯ ಬರ್ತಾಯಿದೆ ನನಗೆ ತರಕಾರಿ. ಇದರಿಂದ ತಂಡದ ಸಾಲವನ್ನು ಬಹಳ ಉತ್ತಮ ರೀತಿಯಿಂದ ಮರುಪಾವತಿ ಮಾಡುತ್ತಿದ್ದೇನೆ. ನನ್ನ ಹೆಸರು ತುಳಸಿನ ಅಂತ. ಇಲ್ಲಿ ಏನು ಇರಲಿಲ್ಲ, ಎಲ್ಲ ಗುಡ್ಡೆನೇ ಇತ್ತು. ಮದುವೆ ಆದ ನಂತರ ನಾವೇ ಎಲ್ಲ ಸ್ವಂತ ಕೆಲಸ ಮಾಡಿ ತೋಟ ಇಟ್ಟದ್ದು, ಮತ್ತು ಅಡಿಕೆ, ತೆಂಗು ಎಲ್ಲ ನಾವೇ ಮಾಡಿದ್ದು ಸ್ವಂತ. ಆಗ ನೀರು ಇರಲಿಲ್ಲ, ನಾವು ನೀರು ಬಾವಿಯಿಂದ ಎಳೆದು ಎಲ್ಲ ಒಯ್ದು ಮಾಡ್ತಿದ್ದೇವೆ. ಈಗ ಬೋರ್ ತೆಗೆದಿದ್ದೇವೆ. ಈಗ ಸ್ವಲ್ಪ ನೀರು ಇದು ಬೇಕಾದಷ್ಟು ಉಂಟು ನಮಗೆ, ಹಾಗೆ ಈಗ ತೊಂದರೆ ಇಲ್ಲ ನೀರಿಗೆಲ್ಲ. ಈಗ ಮಲ್ಲಿಗೆ ಕೃಷಿ ಸ್ವಲ್ಪ ಮಾಡಿದ್ದೇವೆ, ಮತ್ತು ಗೊಬ್ಬರ ಗ್ಯಾಸ್ ಸಹಾಯ ಸ್ವಲ್ಪ ಗ್ರೂಪ್ನಿಂದ ತೆಗೆದಿದ್ದೇವೆ ನಾವು, ಸ್ವಸಹಾಯ ಸಂಘ ಸೇರಿ. ಬೇರೆ ಏನು ಸಾಲ ತೆಗೀಲಿಲ್ಲ, ನಾವು ತೆಗೆಯುವುದು ಗ್ರೂಪಿನದ್ದೇ, ಸ್ವಸಹಾಯ ಸಂಘದಿಂದಲೇ ಸಾಲ ತೆಗೆಯುವುದು. ಒಮ್ಮೆ ಒಂದು 10,000 ತೆಗೆದೇನೆ.
ಇನ್ನೊಮ್ಮೆ ಗೊಬ್ಬರ ಗ್ಯಾಸಿಗೆ ಒಂದು 25,000 ತೆಗೆದಿದ್ದೇನೆ ಎರೆಹುಳ ಗೊಬ್ಬರಕ್ಕೆ. ಈಗ ಹೈನುಗಾರಿಕೆ ಅಂತ 40,000 ತೆಗೆದಿದ್ದೆ. ಅದನ್ನು ಕಟ್ಟುತ್ತಾ ಈಗ 500 ಕಟ್ಟು ವಾರದಲ್ಲಿ ನನಗೆ. ಹಾಲು ಡೈರಿಗೆ ಆಗೋದು, ಸ್ವಲ್ಪ ಹೋಟ್ಲಿಗೆ ಆಗ್ತೇವೆ. ಈಗ ಒಂದು 20 ಲೀಟ್ರ್ ಕೊಡ್ತೇವೆ ದಿವಸಕ್ಕೆ. ಮುಂಚೆ ಒಂದು 30-35 ಲೀಟ್ರ್ ತನಕ ಕೊಟ್ಟಿದ್ದೇವೆ ನಾವು. ಪ್ರಗತಿ ಬಂಧು ಗುಂಪುಗಳು 25 ಗುಂಪುಗಳಿಗೆ ಒಂದು ಒಕ್ಕೂಟದಂತೆ ರಚಿಸಿಕೊಂಡು ಗುಂಪುಗಳ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಗುಂಪಿನ ಸದಸ್ಯರಿಗೆ ಬೇಕಾಗುವ ದೊಡ್ಡ ಮೊತ್ತದ ಪ್ರಗತಿ ನಿಧಿ ಮಂಜೂರಾತಿ ಇಲ್ಲಿಯೇ ಆಗುತ್ತದೆ. ಪಾರದರ್ಶಕವಾಗಿ ಎಲ್ಲರ ಸಮ್ಮುಖದಲ್ಲಿ ಜವಾಬ್ದಾರಿಯಿಂದ ಪಡೆಯುವ ಈ ಸಾಲ ಸದುಪಯೋಗಗೊಂಡು ಮರುಪಾವತಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತದೆ. 25,000 ಸಾಲ ಮಂಜೂರು ಮಾಡಬಹುದು. ನಾವು ನಮ್ಮ ಮೈಕ್ರೋ ಫೈನಾನ್ಸ್ ವಿಭಾಗದಲ್ಲಿ ನಮ್ಮ ಗುಂಪುಗಳಿಗೆ ಅತಿ ಕಡಿಮೆ ಬಡ್ಡಿಯಲ್ಲಿ ಪ್ರಗತಿ ನಿಧಿ ವಿತರಿಸಲು ಬ್ಯಾಂಕುಗಳಿಂದ ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಪ್ರಸ್ತುತ ನಾವು ಬ್ಯಾಂಕಿನಿಂದ 9% ಬಡ್ಡಿ ಕೊಡುತ್ತಿದ್ದೇವೆ ಹಾಗೂ ಪ್ರಗತಿ ನಿಧಿ ವಿತರಿಸಲು 12.5% ಬಡ್ಡಿ ವಿಧಿಸುತ್ತಿದ್ದೇವೆ. ನಮ್ಮ 60,500 ಗುಂಪುಗಳಿಗೆ ಈಗಾಗಲೇ 379 ಕೋಟಿ ಪ್ರಗತಿ ನಿಧಿಯನ್ನು ವಿತರಿಸಲಾಗಿದೆ. ಅಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಂದಾಗೆ ಈ ಮನೆಯೆಲ್ಲ ಯಾವ ಕಟ್ಟಿಸಿದ್ದು? ಮನೆ ಕಟ್ಟಿ 5 ವರ್ಷ ಆಯ್ತಣ್ಣ. ಓಹೋ, ಇದಕ್ಕೆಲ್ಲ ದುಡ್ಡು? ಈಗ ನಾನು ಜಾನೆ ಕಸಕ್ಕೆ ಸೇರಿ ಒಳ್ಳೆ ಅಭಿವೃದ್ಧಿ ಆಗಿದೆ. ನಾನೀಗ ಮನೆಯ ಸ್ವಚ್ಛತೆ ಬಗ್ಗೆ ಮತ್ತು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಹೇಗೆ ಮಕ್ಕಳನ್ನು ಆರೋಗ್ಯದಲ್ಲಿ ಇಡಬೇಕಂತ ಎಲ್ಲ ನಮಗೆ ಜಾನೆ ಕಸದಲ್ಲಿ ಹೇಳಿಕೊಟ್ಟಿದ್ದಾರೆ. ಈಗ ನಾವು ತುಂಬ ಹಣ ಎಲ್ಲ ಪಡೆದಿದ್ದೇನೆ. ವಾರಕ್ಕೊಮ್ಮೆ ನಾವು ಸಾಲ ಎಲ್ಲ ಕಟ್ತೇವೆ. ಅಮ್ಮ ಇವತ್ತಿದ್ದು ಹೂ ಇದು ಹಣಮ್ಮ. ಇವಳು ನನ್ನ ಚಿಕ್ಕ ಮಗಳನ್ನು ಸಣ್ಣದಲ್ಲಿ B.Ed ಮಾಡ್ತಾ ಇದ್ದಾಳೆ. ಮಕ್ಕಳ ಶಿಕ್ಷಣ, ಹೊಸ ಮನೆಗಳ ನಿರ್ಮಾಣ ಮುಂತಾದ ಕಾರ್ಯಗಳಿಗೆ ಗುಂಪಿನಿಂದ ಸಹಾಯ ಪಡೆಯುತ್ತಾರೆ. ಉಳಿತಾಯ 240 ಸಾಲ ಒಟ್ಟು 250 ಒಟ್ಟು 250. ಪಾಸ್ಬುಕ್ನಲ್ಲಿ ಸುಮಾರು ಒಂದು 16,021 ರೂಪಾಯಿ ಉಂಟು ಹಣ. ಇಲ್ಲಿ ಯಾರಿಗಾದರೂ ಸಾಲ ಬೇಕಾ? ನನಗೆ 10,000 ಬೇಕು ಹೈನುಗಾರಿಕೆ ಬೇಕಾ? ಏನು ಹಸು ತರದ? ಎಲ್ಲಿಂದ ಹಸು ತರ್ತೀವಿ? ಹತ್ತಿರದಿಂದ ಅಲ್ಲಿಂದ. 2 ಸಾಲ ಉಂಟು, ಕಟ್ಟಲಿಕ್ಕೆ ಕಷ್ಟ ಆಗುದಿಲ್ಲ. ಇಲ್ಲ